ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನು ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಅಭ್ಯರ್ಥಿಗಳು ಸೈಕಾಲಜಿ ಕ್ಲಾಸನ್ನು ಮಾಡಿ ಮೇಡಮ್ ಅಂತ ಮೆಸೇಜನ್ನು ಮಾಡ್ತಾ ಇದ್ರಿ. ಸೊ ಕಮೆಂಟ್ ಬಾಕ್ಸಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನಾನು ಚೆಕ್ ಮಾಡಿದ ಪ್ರಕಾರ ಎಲ್ರಿಗೂ ಕೂಡ ಸೈಕಾಲಜಿ ಕ್ಲಾಸ್ ಬೇಕಾಗಿದೆ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಮಾಡಿದ್ದೇನು ಅಂದರೆ, ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ಗಳನ್ನು ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದಂತರೂ ಹೌದು. ಆದರೆ ಯಾವ ಪುಸ್ತಕವನ್ನು ಆಧಾರವಾಗಿ ಇಟ್ಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಈಗ ನಾವು ಗೌರ್ಮೆಂಟ್ ರೆಫರೆನ್ಸ್ ಬುಕ್ ಲಿಸ್ಟನ್ನು ನೋಡಿದಾಗ ಅಲ್ಲಿ ವಾಮದೇವಪ್ಪ ಸರ್ ಪುಸ್ತಕವನ್ನು ಕೊಡ್ತಾ ಇಲ್ಲ ಇತ್ತೀಚಿನ ಒಂದು ಪರೀಕ್ಷೆಗಳಲ್ಲಿ. ಈಗ ನೀವು TET ಪರೀಕ್ಷೆ ಆಗಲಿ ಅಥವಾ ಮೊನ್ನೆ ನಡೆದಂತಹ GPSTR ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗಲೂ ಕೂಡ ಬಹಳಷ್ಟು ಕ್ಲಿಷ್ಟವಾಗಿರುವಂತಹ ಪ್ರಶ್ನೆ ಇತ್ತು. ಮತ್ತು ಆಥರ್ ಬುಕ್ಸ್, ಅದರಲ್ಲೂ ಕನ್ನಡ ಮೀಡಿಯಮ್ ಆಥರ್ಸ್ ಬುಕ್ಸ್ನ ಅಲ್ಲಿ ಕೊಡ್ತಾನೇ ಇಲ್ಲ. ಎಲ್ಲ ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ಗಳನ್ನೇ ನಮಗೆ ರೆಫರ್ ಮಾಡ್ತಾ ಇದ್ದಾರೆ. ಆದರೆ ಕನ್ನಡ ಮೀಡಿಯಮ್ ಆಗಿರುವಂತಹ ನಮ್ಮಂತಹ ಅಭ್ಯರ್ಥಿಗಳಿಗೆ ಇಂಗ್ಲೀಷ್ ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಳ್ಳುವಷ್ಟು ಅಲ್ಲಿ ನಮಗೆ ನಾಲೆಡ್ಜ್ ಇರೋದಿಲ್ಲ, ಹೌದಾ? ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ರೆಫರೆನ್ಸ್ ಬುಕ್ ಲಿಸ್ಟಲ್ಲಿ ನಮಗೆ ಪ್ರಥಮ PUC ಮತ್ತು ದ್ವಿತೀಯ PUC ಮನೋವಿಜ್ಞಾನ ಪುಸ್ತಕವನ್ನು ರೆಫರೆನ್ಸ್ ಲಿಸ್ಟಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ TETಗೂ ಕೂಡ ಅದನ್ನು ರೆಫರೆನ್ಸ್ ಬುಕ್ ಲಿಸ್ಟಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನೇ ಆಧಾರವಾಗಿ ಇಟ್ಕೊಂಡು ತರಗತಿಯನ್ನು ಮಾಡಿದರೆ ಉತ್ತಮ ಅಂದ್ಕೊಂಡು ಅದನ್ನು ರೆಫರೆನ್ಸ್ ಆಗಿಟ್ಕೊಂಡು ಸೆಷನ್ಸ್ಗಳನ್ನು ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಈ ಒಂದು ತರಗತಿಗಳನ್ನು ಆರಂಭ ಮಾಡಿದ್ದೆ. GPSTR ಪರೀಕ್ಷೆಯ ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚಿತವಾಗಿ 3 ಸೆಷನ್ಸ್ಗಳನ್ನು ಮಾಡಿದ್ದೀನಿ. ಓಕೆ, ಮನೋವಿಜ್ಞಾನದ ಪೀಠಿಕೆ ಅನ್ನುವಂಥದ್ದು ಒಂದು ಸೆಷನ್ ಆಗಿದೆ. ಮತ್ತು ಮನೋವಿಜ್ಞಾನದ ಅಧ್ಯಯನ ವಿಧಾನಗಳನ್ನು ನಾನು ಆರಂಭ ಮಾಡಿದ್ದೆ. ಮೊದಲನೇದಾಗಿ ಅಲ್ಲಿ ಅವಲೋಕನ ವಿಧಾನ ಮುಗಿದಿದೆ, ಅಂತರ ಅವಲೋಕನ ವಿಧಾನ ಮುಗಿದಿದೆ. ಸೊ ಇವತ್ತಿನ ಸೆಷನ್ನಲ್ಲಿ ಅದರ ಮುಂದುವರಿದ ಭಾಗವನ್ನು ನಾನು ಮಾಡ್ತಾ ಇದ್ದೀನಿ. ಪ್ರಾಯೋಗಿಕ ವಿಧಾನದ ಕುರಿತಾಗಿ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಹಿಂದಿನ ತರಗತಿಗಳನ್ನು ನೀವು ನೋಡಿಲ್ಲ ಅಂದರೆ ನಾನು ಅದರ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಶೇರ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ 3 ತರಗತಿಗಳನ್ನು ನೋಡಿ ಅನಂತರ ಇದನ್ನು ನೋಡಿದ್ರೆ ನಿಮಗೆ ಒಂದು ಕಂಪ್ಲೀಟಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೋಟ್ಸನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಓಕೆನಾ? ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಸೆಷನನ್ನು ಆರಂಭ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಾನು ಪ್ರಥಮ PUC ಪಠ್ಯಪುಸ್ತಕವನ್ನೇ ಆಧಾರವಾಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟ್ ರೆಫರೆನ್ಸ್ ಲಿಸ್ಟಲ್ಲಿ ಆ ಪುಸ್ತಕವನ್ನು ಕೊಟ್ಟಿರ್ತಾರೆ. ಮತ್ತು ಇದು ಗೌರ್ಮೆಂಟ್ ಬುಕ್ ಆಗಿರೋದ್ರಿಂದ ನಾವು ಅಬ್ಜೆಕ್ಷನ್ ಹಾಕೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವತ್ತು ಮನೋವಿಜ್ಞಾನದ ಅಧ್ಯಯನ ವಿಧಾನಗಳಲ್ಲಿ ಪ್ರಾಯೋಗಿಕ ವಿಧಾನದ ಕುರಿತಾಗಿ ನೋಡೋಣ. ಇದರ ಪ್ರತಿಪಾದಕರು ಯಾರು, ಮತ್ತು ಪ್ರಾಯೋಗಿಕ ವಿಧಾನದಲ್ಲಿ ಬರುವಂತಹ ಪ್ರಾಯೋಗಿಕ ಗುಂಪು, ನಂತರ ನಿಯಂತ್ರಿತ ಗುಂಪು ಅಂದರೆ ಏನು, ಮತ್ತು ಇದರ ಉಪಯೋಗಗಳೇನು, ಜೊತೆಗೆ ಇತಿಮಿತಿಗಳೇನು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಈಗ ಪ್ರಾಯೋಗಿಕ ವಿಧಾನ ಅಂತ ಅಂದರೆ ಏನು ಅಂತ ನೋಡೋದಕ್ಕಿಂತ ಮುಂಚಿತವಾಗಿ ಇದರ ಪ್ರತಿಪಾದಕರು ಯಾರು ಅಂದರೆ ವಿಲ್ಹೆಲ್ಮ್ ವುಂಟ್. ಪ್ರಾಯೋಗಿಕ ವಿಧಾನದ ಪಿತಾಮಹ ಅಂತ ನಾವು ಇವರನ್ನು ಗುರುತಿಸ್ತೀವಿ. ಮನೋವಿಜ್ಞಾನಕ್ಕೆ ಒಂದು ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟವರು ಇವರು. ಓಕೆ, ಜರ್ಮನಿಯ ಲಿಪ್ಸಿಗ್ ಅನ್ನುವಂಥಲ್ಲಿ 1879ರಲ್ಲಿ ಇವರು ಒಂದು ಪ್ರಾಯೋಗಿಕ ಒಂದು ಶಾಲೆಯನ್ನು ಆರಂಭ ಮಾಡ್ತಾರೆ. ಆ ಮೂಲಕ ಮನೋವಿಜ್ಞಾನಕ್ಕೆ ಒಂದು ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟವರು. ಹಾಗಾಗಿ ಇವರನ್ನು ಪ್ರಾಯೋಗಿಕ ವಿಧಾನದ ಪಿತಾಮಹ ಅಂತ ನಾವು ಗುರುತಿಸ್ತೀವಿ. ಓಕೆ, ಇದರಲ್ಲಿ ಬರುವಂತಹ ಒಳಾಂಶಗಳನ್ನು ನಾವು ನೋಡ್ತಾ ಹೋಗೋಣ. ವರ್ತನೆಯ ಕಾರ್ಯಕಾರಣ ಸಂಬಂಧವನ್ನು ನಿಖರವಾಗಿ ಅಧ್ಯಯನ ಮಾಡಲು ಪ್ರಾಯೋಗಿಕ ವಿಧಾನವನ್ನು ಅನುಸರಿಸಲಾಗುವುದು. ನಿಯಂತ್ರಿತ ಸನ್ನಿವೇಶದಲ್ಲಿ 2 ಅಂಶಗಳ ನಡುವಿನ ಸಂಬಂಧವನ್ನು ನಿಖರವಾಗಿ ಅಧ್ಯಯನ ಮಾಡಬಹುದು. ಓಕೆ, ಇಲ್ಲಿ ನಮಗೆ ಒಂದು ಪ್ರಶ್ನೆ ಆಗ್ಬೋದು, ವರ್ತನೆಯ ಕಾರ್ಯಕಾರಣ ಸಂಬಂಧವನ್ನು ನಿಖರವಾಗಿ ಅಧ್ಯಯನ ಮಾಡಲು ಬಳಸುವಂತಹ ಮನೋವಿಜ್ಞಾನದ ವಿಧಾನ ಯಾವುದು ಅಂತ ಪ್ರಶ್ನೆ ಆಗುತ್ತೆ. ಓಕೆ, ವರ್ತನೆಯ ಕಾರ್ಯಕಾರಣ ಸಂಬಂಧವನ್ನು ನಿಖರವಾಗಿ ಅಧ್ಯಯನ ಮಾಡಲು ಬಳಸುವಂತಹ ಮನೋವಿಜ್ಞಾನದ ವಿಧಾನ ಯಾವುದು ಅಂತ ಅಂದರೆ ಪ್ರಾಯೋಗಿಕ ವಿಧಾನ. ಓಕೆ, ಒಬ್ಬ ವ್ಯಕ್ತಿಯ ವರ್ತನೆಯಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಕಾರಣಗಳೇನು ಅನ್ನೋದನ್ನು ವೈಜ್ಞಾನಿಕವಾಗಿ ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಹಾಗಾಗಿ ನಾವು ನಿಖರವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಿಯಂತ್ರಿತ ಸನ್ನಿವೇಶದಲ್ಲಿ 2 ಅಂಶಗಳ ನಡುವಿನ ಸಂಬಂಧವನ್ನು ನಿಖರವಾಗಿ ಅಧ್ಯಯನ ಮಾಡಬಹುದು. ಆ 2 ಅಂಶಗಳು ಯಾವುದು ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಅಂಶವನ್ನು ಪ್ರಚೋದನೆಗೆ ಒಳಪಡಿಸಿ ಮತ್ತೊಂದು ಅಂಶವನ್ನು ಸ್ಥಿರವಾಗಿ ಇಡಲಾಗುವುದು. ಅಧ್ಯಯನ ಮಾಡಬೇಕಾದಾಗ ವರ್ತನೆಯನ್ನು ಪ್ರಾಯೋಗಿಕ ಸನ್ನಿವೇಶದಲ್ಲಿ ಸೃಷ್ಟಿಸಲಾಗುವುದು. ಓಕೆ, ಸೊ ಇಲ್ಲಿ ನೀವು ತಿಳ್ಕೊಳ್ಬೇಕು 2 ಅಂಶಗಳು ಯಾವುದು ಅಂದರೆ, ಒಂದು
ಪ್ರಾಯೋಗಿಕ ಗುಂಪು ಅಂತ ಬರುತ್ತೆ, ಇನ್ನೊಂದು ನಿಯಂತ್ರಿತ ಗುಂಪು. ಪ್ರಚೋದನೆಗೆ ಒಳಪಡುವಂತಹ ಗುಂಪನ್ನು ನಾವು ಪ್ರಾಯೋಗಿಕ ಗುಂಪು ಅಂತ ಹೇಳ್ತೀವಿ. ಸ್ಥಿರವಾಗಿ ಇಡಲಾಗುವಂತಹ ಒಂದು ಗುಂಪನ್ನು ನಾವು ನಿಯಂತ್ರಿತ ಗುಂಪು ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿವರಣೆ ಇದೆ. ಒಂದು ಪ್ರಾಯೋಗಿಕ ವಿಧಾನದ ಅಧ್ಯಯನದಲ್ಲಿ ಒಬ್ಬ ಪ್ರಯೋಗಕರ್ತ ಮತ್ತು ಒಬ್ಬ ಅಥವಾ ಹಲವು ಪ್ರಯೋಗಾರ್ಥಿಗಳು ಇರುತ್ತಾರೆ. ಒಂದು ಪ್ರಯೋಗ ನಡಿಬೇಕು ಅಂದರೆ ಅಲ್ಲಿ ಪ್ರಯೋಗಕರ್ತ ಒಬ್ಬ ಇದ್ದೇ ಇರ್ತಾನೆ, ಆದರೆ ಪ್ರಯೋಗಾರ್ಥಿಗಳು ಒಂದು ಗುಂಪಾದರೂ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಯಾದರೂ ಆಗಿರ್ಬೋದು. ಓಕೆ, ಒಬ್ಬ ವ್ಯಕ್ತಿ ಅಥವಾ ಪ್ರಯೋಗಾರ್ಥಿಗಳ ಗುಂಪಿನ ನಡುವೆ ಒಂದು ಪ್ರಯೋಗ ನಡೆಯುವಂಥದ್ದು, ಆ ಮೂಲಕ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಓಕೆ, ಪ್ರಯೋಗಾರ್ಥಿಗಳನ್ನು ಪ್ರಮುಖವಾಗಿ 2 ಗುಂಪುಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಒಂದು ಪ್ರಾಯೋಗಿಕ ಗುಂಪು ಅಂತ ಇರುತ್ತೆ, ಇನ್ನೊಂದು ನಿಯಂತ್ರಿತ ಗುಂಪು. ಓಕೆ, ಪ್ರಾಯೋಗಿಕ ವಿಧಾನದಲ್ಲಿ 2 ಗುಂಪುಗಳನ್ನು ನಾವು ನೋಡ್ತೀವಿ. ಒಂದು ಪ್ರಾಯೋಗಿಕ ಗುಂಪು, ಮತ್ತೊಂದು ನಿಯಂತ್ರಿತ ಗುಂಪು. ಇಲ್ಲಿ ಪ್ರಯೋಗಕ್ಕೆ ಒಳಪಡುವಂತಹ ಗುಂಪು ಯಾವುದು ಅಂತ ಪ್ರಶ್ನೆ ಆಗುತ್ತೆ. ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕ್ಕೆ ಒಳಪಡುವಂತಹ ಗುಂಪು ಯಾವುದು ಅಂತ ಕೇಳಿದ್ರೆ ಪ್ರಾಯೋಗಿಕ ಗುಂಪು. ಇಲ್ಲಿ ನಿಯಂತ್ರಿತ ಗುಂಪಿನ ನಡುವೆ ಯಾವುದೇ ಒಂದು ಪ್ರಯೋಗ ನಡೆಸಲ್ಲ. ಅದು ಹೇಗೆ ಅನ್ನೋದು ನೀವು ಮುಂದೆ ನೋಡ್ತೀರಾ ವಿವರಣೆಯಲ್ಲಿ. ಓಕೆ, ಇಲ್ಲಿ ಪ್ರಾಯೋಗಿಕ ಗುಂಪು ಅಂದರೆ ಏನು ಅಂತ ತಿಳ್ಕೊಳ್ಳಿ. ಪ್ರಾಯೋಗಿಕ ಗುಂಪು ಅಂದರೆ ಯಾವ ಗುಂಪನ್ನು ಪ್ರಚೋದನೆಗೆ ಒಳಪಡಿಸಲಾಗುತ್ತದೆಯೋ ಅದನ್ನು ಪ್ರಾಯೋಗಿಕ ಗುಂಪು ಅಂತ ನಾವು ಹೇಳ್ತೀವಿ. ಯಾವ ಗುಂಪನ್ನು ಪ್ರಚೋದನೆಗೆ ಒಳಪಡಿಸಲಾಗುತ್ತದೆಯೋ ಅದನ್ನು ಪ್ರಾಯೋಗಿಕ ಗುಂಪು ಅಂತ ಹೇಳ್ತೀವಿ. ಇನ್ನು ನಿಯಂತ್ರಿತ ಗುಂಪು ಅಂದರೆ ಯಾವ ಗುಂಪನ್ನು ಪ್ರಚೋದನೆಗೆ ಒಳಪಡಿಸುವುದಿಲ್ಲವೋ ಅದನ್ನು ನಿಯಂತ್ರಿತ ಗುಂಪು ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿವರೆಗೂ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮುಂದಿನ ಅಂಶವನ್ನು ನೋಡೋಣ. ಈಗ ನಾವು ಪ್ರಯೋಗಾರ್ಥಿಗಳನ್ನು 2 ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ ಅಂತ ನೋಡಿದ್ವಿ, ಪ್ರಾಯೋಗಿಕ ಗುಂಪು ಮತ್ತು ನಿಯಂತ್ರಿತ ಗುಂಪು ಅಂತ. ಈ 2 ಗುಂಪುಗಳು ಸರ್ವ ರೀತಿಯಲ್ಲಿಯೂ ಅಂದರೆ ವಯಸ್ಸು, ಲಿಂಗ, ಬುದ್ಧಿಮಟ್ಟ, ಕುಟುಂಬದ ಆರ್ಥಿಕ ಸ್ಥಿತಿಗತಿ ಇತ್ಯಾದಿಗಳಲ್ಲಿ ಸರಿಸಮನಾಗಿರಬೇಕು. ಇದು ಬಹಳ ಪ್ರಮುಖವಾಗಿರುವಂತಹ ಅಂಶ. ಇಲ್ಲಿ ಪ್ರಾಯೋಗಿಕ ಗುಂಪು ಅಥವಾ ನಿಯಂತ್ರಿತ ಗುಂಪು ಎರಡೂ ಕೂಡ ಎಲ್ಲ ರೀತಿಯಲ್ಲಿಯೂ ಅಂದರೆ ವಯಸ್ಸಿನಲ್ಲಾಗಿರ್ಬೋದು ಅಥವಾ ಲಿಂಗ, ನಂತರ ಬುದ್ಧಿಮಟ್ಟ, ಕುಟುಂಬದ ಆರ್ಥಿಕ ಸ್ಥಿತಿಗತಿ ಇತ್ಯಾದಿಗಳಲ್ಲಿ ಸರಿಸಮನಾಗಿರಬೇಕು. ವ್ಯತ್ಯಾಸ ಇದ್ದರೆ ಅಲ್ಲಿ ಪ್ರಯೋಗದ ಫಲಿತಾಂಶದಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ನಾವು ಒಂದು ಸರಿಯಾದಂತಹ ರೀತಿಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಓಕೆ, ಆದ್ದರಿಂದ ಒಂದೇ ವಯಸ್ಸಿನವರು ಇರಬೇಕು, ಒಂದೇ ಲಿಂಗದವರು ಇರಬೇಕು, ಬುದ್ಧಿಮಟ್ಟ ಕೂಡ ಒಂದೇ ರೀತಿ ಇರಬೇಕು, ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕೂಡ ಒಂದೇ ರೀತಿ ಇದ್ದು ಎಲ್ಲ ಸರಿಸಮನಾದಂತಹ ಅಂಶಗಳನ್ನು ಹೊಂದಿದರೆ ಆ 2 ಗುಂಪುಗಳ ನಡುವೆ ನಾವು ಪ್ರಯೋಗವನ್ನು ಮಾಡ್ಬೋದು. ಓಕೆ, ಇಲ್ಲದೇ ಇದ್ದರೆ ಏನು ಮಾಡ್ಬೋದು ಅಂತ ಅಂದರೆ ಅದನ್ನು ಕೂಡ ಮುಂದೆ ತಿಳಿಸ್ತೀನಿ. ಇಲ್ಲದೇ ಇದ್ದರೆ ಒಂದು ವೇಳೆ ಸರ್ವ ರೀತಿಯಲ್ಲಿಯೂ ಸರಿಸಮನಾದ 2 ಗುಂಪುಗಳ ಒಂದು ಪ್ರಯೋಗಾರ್ಥಿಗಳು ದೊರೆಯದೇ ಇದ್ದರೆ ಒಂದು ಗುಂಪನ್ನು ಒಮ್ಮೆ ಪ್ರಾಯೋಗಿಕ ಸನ್ನಿವೇಶಕ್ಕೂ ಮತ್ತೊಮ್ಮೆ ನಿಯಂತ್ರಿತ ಸನ್ನಿವೇಶಕ್ಕೂ ಒಳಪಡಿಸಲಾಗುವುದು. ಓಕೆ, ಅಲ್ಲಿ ಒಂದು ವೇಳೆ ಸರಿಸಮನಾಗಿರುವಂತಹ ಒಂದು ಅಂಶಗಳು ಇಲ್ಲದೇ ಇದ್ದಾಗ ಒಂದೇ ಗುಂಪನ್ನೇ 2 ಸನ್ನಿವೇಶದಲ್ಲಿ ಪ್ರಯೋಗಕ್ಕೆ ಒಳಪಡಿಸ್ತೀವಿ. ಒಂದು ಪ್ರಾಯೋಗಿಕ ಸನ್ನಿವೇಶಕ್ಕೆ ಒಳಪಡಿಸ್ತೀವಿ, ಮತ್ತೊಮ್ಮೆ ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ಪ್ರಯೋಗವನ್ನು ಮಾಡಲಾಗುತ್ತೆ. ಓಕೆ, ಸೊ ನೆಕ್ಸ್ಟು ಚಲಕಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಯೋಗಿಕ ವಿಧಾನದಲ್ಲಿ ನಾವು ಚಲಕಗಳ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಇದರ ಮೇಲೆ ಪ್ರಶ್ನೆ ಆಗುತ್ತೆ. ಚಲಕಗಳು ಅಥವಾ ಪರಿಣಾಮ್ಯಗಳು ಅಂತ ಕೂಡ ಹೇಳ್ತೀವಿ. ಓಕೆ, ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ಇತ್ತೀಚೆಗೆ ಕ್ಲಿಷ್ಟವಾಗಿರುವಂಥ ಪದಗಳನ್ನು ಕೊಡ್ತಾ ಇದ್ದಾರೆ ಅಂತ ನಾವು ನೋಡ್ತೀವಿ. ಯಾಕಂದರೆ ಅದರ ಬಗ್ಗೆ ನಾವು ಅಷ್ಟಾಗಿ ಓದಿರೋದಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಈ ಒಂದು ಗೌರ್ಮೆಂಟ್ ಪಠ್ಯಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ, ಚಲಕಗಳು ಅಥವಾ ಪರಿಣಾಮ್ಯಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಪರಿಣಾಮ್ಯಗಳು ಅಂದ್ರೂ ಒಂದೇ, ಚಲಕಗಳು ಅಂದ್ರೂ ಒಂದೇ. ಇದನ್ನು ಇಂಗ್ಲೀಷಲ್ಲಿ ವೇರಿಯೇಬಲ್ ಅಂತ ಹೇಳ್ತೀವಿ. ಅಂದರೆ ಬದಲಾವಣೆಗೆ ಒಳಪಡುವಂತಹ ಅಂಶಗಳನ್ನೇ ನಾವು ಚಲಕ ಅಂತ ಹೇಳೋದು. ಓಕೆ, ಸುಲಭವಾಗಿ ನೀವು ತಿಳ್ಕೊಳ್ಳೋದಾದರೆ ಬದಲಾವಣೆಗೆ ಒಳಪಡುವಂತಹ ಅಂಶಗಳನ್ನು ಚಲಕಗಳು ಅಂತ ಹೇಳ್ತೀವಿ. ಇಲ್ಲಿ 2 ವಿಧ, ಒಂದು ಸ್ವತಂತ್ರ ಚಲಕ, ಮತ್ತೊಂದು ಅವಲಂಬಿತ ಚಲಕ. ಹಾಗಂದರೆ ಏನು ಅಂತ ನೋಡೋಣ. ಸ್ವತಂತ್ರ ಚಲಕ ಮತ್ತು ಅವಲಂಬಿತ ಚಲಕದ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವುದೇ ಪ್ರಾಯೋಗಿಕ ಅಧ್ಯಯನ. ಸೊ ಇಲ್ಲೂ ಕೂಡ ಒಂದು ಪ್ರಶ್ನೆ ಆಗುವಂಥದ್ದು. ಸ್ವತಂತ್ರ ಚಲಕ ಮತ್ತು ಅವಲಂಬಿತ ಚಲಕದ ನಡುವಿನ ಅಧ್ಯಯನ ಮಾಡುವಂಥ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಾಯೋಗಿಕ ಅಧ್ಯಯನ ಅಂತ ಕರಿತೀವಿ. ಸ್ವತಂತ್ರ ಚಲಕದ ಪರಿಣಾಮವಾಗಿ ಅವಲಂಬಿತ ಚಲಕದಲ್ಲಿ ಬದಲಾವಣೆಯಾಗುತ್ತದೆ. ಓಕೆ, ಈ ಸ್ವತಂತ್ರ ಚಲಕವನ್ನು ಪ್ರಯೋಗಕರ್ತ ನಿಯಂತ್ರಣ ಮಾಡ್ತಾ ಇರ್ತಾನೆ. ಸ್ವತಂತ್ರ ಚಲಕದಲ್ಲಿ ಏನಾದರೂ ಬದಲಾವಣೆ ಆದರೆ ಅದು ಅವಲಂಬಿತ ಚಲಕದಲ್ಲೂ ಕೂಡ ಬದಲಾವಣೆ ಆಗುತ್ತೆ.
ಓಕೆ, ಹಾಗಾಗಿ ಅವಲಂಬಿತ ಚಲಕ ಸಂಪೂರ್ಣವಾಗಿ ಸ್ವತಂತ್ರ ಚಲಕವನ್ನು ಅವಲಂಬಿಸಿ ಒಂದು ಪ್ರಯೋಗಕ್ಕೆ ಒಳಪಡ್ತಾ ಇರುತ್ತೆ. ಸ್ವತಂತ್ರ ಮತ್ತು ಅವಲಂಬಿತ ಚಲಕದ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವಾಗ ಇತರ ಚಲಕಗಳ ಪ್ರಭಾವವನ್ನು ಪ್ರಯೋಗಕರ್ತ ನಿಯಂತ್ರಿಸ್ತಾ ಇರಬೇಕು. ಓಕೆ, ಅದನ್ನು ನಿಯಂತ್ರಿತ ಚಲಕ ಅಂತ ಹೇಳ್ತೀವಿ. ಆಗ ಮಾತ್ರ ಕಾರ್ಯಕಾರಣ ಸಂಬಂಧವನ್ನು ನಾವು ನಿಖರವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಒಂದು ಸ್ವತಂತ್ರ ಚಲಕ ಅಂತ ಇರುತ್ತೆ, ಇನ್ನೊಂದು ಅವಲಂಬಿತ ಚಲಕ ಅಂತ ಇರುತ್ತೆ. ಓಕೆ, ಸ್ವತಂತ್ರ ಚಲಕವನ್ನು ಪ್ರಯೋಗಕರ್ತ ಬದಲಾವಣೆಗೆ ಒಳಪಡಿಸ್ತಾ ಇರ್ತಾನೆ. ಆ ಬದಲಾವಣೆಯ ಪರಿಣಾಮವಾಗಿ ಅವಲಂಬಿತ ಚಲಕ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಇದಿಷ್ಟನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ಇದರ ಮೇಲೆ ಪ್ರಶ್ನೆ ಆಗುವಂಥದ್ದು. ನೆಕ್ಸ್ಟು ಅಂಶ ಏನಂತ ಇದೆ ಇಲ್ಲಿ ನೋಡಿ, ಸ್ವತಂತ್ರ ಚಲಕ ಮತ್ತು ಅವಲಂಬಿತ ಚಲಕಗಳು ಪರಸ್ಪರ ಅವಲಂಬಿತವಾಗಿರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಯಾಕಂದರೆ ಸ್ವತಂತ್ರ ಚಲಕ ಬದಲಾದಂಗೆ ಅವಲಂಬಿತ ಚಲಕಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಪರಸ್ಪರ ಇವೆರಡೂ ಕೂಡ ಅವಲಂಬಿತವಾಗಿರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ವರ್ತನೆಯ ಮೇಲೆ ಸ್ವತಂತ್ರ ಚಲಕದ ಜೊತೆ ಇತರ ಚಲಕಗಳು ಕೂಡ ಪ್ರಭಾವ ಬೀರುತ್ತವೆ. ಈ ಅನ್ಯ ಚಲಕಗಳನ್ನು ನಿಯಂತ್ರಿಸುವುದರಿಂದ ವರ್ತನೆಯ ಕಾರ್ಯಕಾರಣ ಸಂಬಂಧವನ್ನು ನಾವು ನಿಖರವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಪ್ರಯೋಗಕರ್ತ ಸ್ವತಂತ್ರ ಚಲಕದ ಅಂದರೆ ಪ್ರಯೋಗದಲ್ಲಿ ಸ್ವತಂತ್ರ ಚಲಕವನ್ನು ಆತ ಬದಲಾವಣೆ ಮಾಡ್ತಾ ಇರ್ತಾನೆ. ಆ ಮೂಲಕ ಪ್ರಯೋಗ ನಡೀತಾ ಇರುತ್ತೆ. ಅದರ ಜೊತೆಗೆ ಅನ್ಯ ಚಲಕಗಳು ಕೂಡ ಅಲ್ಲಿ ಪ್ರಭಾವ ಬೀರ್ತಾ ಇರುತ್ತೆ. ಅದನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಂಡು ಪ್ರಯೋಗ ಮಾಡಿದ್ರೆ ಮಾತ್ರ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇದಿಷ್ಟು ಚಲಕಗಳಿಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಳುವಂತಹ ಅಂಶ ಆಗಿರುತ್ತೆ. ಈಗ ನೆಕ್ಸ್ಟು ಪ್ರಾಯೋಗಿಕ ಗುಂಪು ಮತ್ತು ನಿಯಂತ್ರಿತ ಗುಂಪು ಅಂತ ಮತ್ತೆ ಕೊಟ್ಟಿದ್ದಾರೆ. ಪಠ್ಯಪುಸ್ತಕದಲ್ಲಿ ಹೇಗಿದೆಯೋ ಹಾಗೆ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ. ಓಕೆ, ಯಾಕಂದರೆ ಅದು ನಿಮಗೆ ನೆಕ್ಸ್ಟ್ ಸ್ಟಡಿ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಈ ಅಂಶವನ್ನು ನಾನು ಈಗ ಆಲ್ರೆಡಿ ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಾಯೋಗಿಕ ಗುಂಪು ಅಂದರೆ ಏನು, ನಿಯಂತ್ರಿತ ಗುಂಪು ಅಂದರೆ ಏನು ಅಂತ. ಆದರೂ ಕೂಡ ಒಮ್ಮೆ ಓದ್ಬಿಡೋಣ. ಪ್ರಯೋಗದಲ್ಲಿ ಪ್ರಾಯೋಗಿಕ ಗುಂಪು ಮತ್ತು ನಿಯಂತ್ರಿತ ಗುಂಪು ಎಂಬ ಎರಡು ಗುಂಪುಗಳು ಇರುತ್ತೆ. ಹೌದಾ? ಪ್ರಚೋದನೆಗೆ ಒಳಪಡುವಂತಹ ಗುಂಪನ್ನು ಪ್ರಾಯೋಗಿಕ ಗುಂಪು ಎಂದು ಕರೆಯುತ್ತೇವೆ. ಮತ್ತು ಪ್ರಚೋದನೆಗೆ ಒಳಪಡದೇ ಇರುವಂತಹ ಗುಂಪನ್ನು ನಾವು ನಿಯಂತ್ರಿತ ಗುಂಪು ಎನ್ನುತ್ತೇವೆ. ಪ್ರಯೋಗಕ್ಕೆ ಬೇಕಾದ ಎಲ್ಲ ರೀತಿಯಲ್ಲಿಯೂ ಸರಿಸಮನಾದ ಎರಡು ಗುಂಪು ಪ್ರಯೋಗಾರ್ಥಿಗಳನ್ನು ಆಯ್ಕೆ ಮಾಡುವುದು ಕಷ್ಟ. ಯಾಕಂದರೆ ಎಲ್ಲ ರೀತಿಯಲ್ಲೂ ಒಂದೇ ವಯಸ್ಸಿನವರಿರಬೇಕು, ಒಂದೇ ಲಿಂಗದವ್ರು ಇರಬೇಕು, ಒಂದೇ ಕೌಟುಂಬಿಕ ಪರಿಸ್ಥಿತಿ ಇರಬೇಕು ಅಂತ ನಾವು ಆಯ್ಕೆ ಮಾಡೋದು ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಆದ್ದರಿಂದ ಒಂದೇ ವ್ಯಕ್ತಿ ಅಥವಾ ಒಂದೇ ಗುಂಪಿನ ಪ್ರಯೋಗಗಳನ್ನು ಒಮ್ಮೆ ಪ್ರಾಯೋಗಿಕ ಸನ್ನಿವೇಶಕ್ಕೆ ಹಾಗೂ ಒಮ್ಮೆ ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ಪ್ರಯೋಗವನ್ನು ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟು ಒಂದು ಪ್ರಯೋಗ ನಡೆಯುವಾಗ ನಿಯಂತ್ರಿತ ಸನ್ನಿವೇಶದಲ್ಲಿ ಪ್ರಯೋಗಾರ್ಥಿಗಳನ್ನು ಚಲಕದ ಪ್ರಭಾವಕ್ಕೆ ಒಳಪಡಿಸುವುದಿಲ್ಲ. ಆದರೆ ಪ್ರಾಯೋಗಿಕ ಸನ್ನಿವೇಶದಲ್ಲಿ ಪ್ರಯೋಗಾರ್ಥಿಗಳನ್ನು ಚಲಕದ ಪ್ರಭಾವಕ್ಕೆ ಒಳಪಡಿಸಲಾಗುತ್ತೆ. ಓಕೆ, ಇಲ್ಲಿ ನಾವು ಒಂದು ಪ್ರಾಯೋಗಿಕ ಸನ್ನಿವೇಶದಲ್ಲಿ ಪ್ರಯೋಗವನ್ನು ಮಾಡ್ತೀವಿ, ನಿಯಂತ್ರಿತ ಸನ್ನಿವೇಶದಲ್ಲೂ ಕೂಡ ಪ್ರಯೋಗವನ್ನು ಮಾಡ್ತೀವಿ. ಪ್ರಾಯೋಗಿಕ ಸನ್ನಿವೇಶದಲ್ಲಿ ಪ್ರಯೋಗಾರ್ಥಿಗಳನ್ನು ನಾವು ಚಲಕದ ಪ್ರಭಾವಕ್ಕೆ ಒಳಪಡಿಸ್ತೀವಿ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಪ್ರಾಯೋಗಿಕ ಸನ್ನಿವೇಶದಲ್ಲಿ ಪ್ರಯೋಗಾರ್ಥಿಗಳನ್ನು ಚಲಕದ ಪರಿಣಾಮಕ್ಕೆ ಅಥವಾ ಪ್ರಭಾವಕ್ಕೆ, ಅಂದರೆ ಸ್ವತಂತ್ರ ಚಲಕ, ಅವಲಂಬಿತ ಚಲಕ ಅಂತ ನೋಡಿದ್ವಲ್ವಾ. ಸೊ ಈ ರೀತಿ ಚಲಕದ ಪ್ರಭಾವಕ್ಕೆ ಒಳಪಡಿಸ್ತೀವಿ. ಆದರೆ ನಿಯಂತ್ರಿತ ಸನ್ನಿವೇಶದಲ್ಲಿ ಪ್ರಯೋಗಾರ್ಥಿಗಳನ್ನು ಚಲಕದ ಪ್ರಭಾವಕ್ಕೆ ಒಳಪಡಿಸುವುದಿಲ್ಲ. ಈ ಎರಡು ಅಂಶಗಳನ್ನು ನೆನಪಿಟ್ಕೊಳ್ಬೇಕು. ಯಾಕಂದರೆ ಹೇಳಿಕೆ ರೂಪದ ಪ್ರಶ್ನೆಯನ್ನು ಕೊಟ್ಟಾಗ ಇಂತಹ ಅಂಶಗಳಲ್ಲಿ ಟ್ವಿಸ್ಟ್ ಮಾಡ್ತಾರೆ. ಓಕೆ, ನಂತರ ನಿಯಂತ್ರಿತ ಸನ್ನಿವೇಶದಲ್ಲಿ ಪ್ರಯೋಗಾರ್ಥಿಗಳ ವರ್ತನೆ ಹಾಗೂ ಪ್ರಾಯೋಗಿಕ ಸನ್ನಿವೇಶದಲ್ಲಿ ಪ್ರಯೋಗಗಳು ತೋರುವ ವರ್ತನೆಗಳನ್ನು ತುಲನೆ ಮಾಡಿ ನೋಡಲಾಗುವುದು. ಅನಂತರ ಒಂದು ಟ್ಯಾಲಿ ಮಾಡಿ ನೋಡುವಾಗ ನಿಯಂತ್ರಿತ ಸನ್ನಿವೇಶದಲ್ಲಿ ಯಾವ ರೀತಿ ವರ್ತನೆ ಇತ್ತು, ಅನಂತರ ಪ್ರಾಯೋಗಿಕ ಸನ್ನಿವೇಶದಲ್ಲಿ ಯಾವ ರೀತಿ ವರ್ತನೆ ಇತ್ತು ಅನ್ನೋದನ್ನು ಹೋಲಿಕೆ ಮಾಡಿ ಒಂದು ಕನ್ಕ್ಲೂಷನಿಗೆ ಬರಲಾಗುತ್ತೆ. ಸೊ ಈ ರೀತಿ ಒಂದು ಪ್ರಾಯೋಗಿಕ ಅಧ್ಯಯನ ನಡೆಯುವಂಥದ್ದು. ಓಕೆ, ಸೊ ಇದಿಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಕ್ಲಿಷ್ಟವಾಗಿರುವಂತಹ ಅಂಶಗಳೇ ಇದೆ. ಯಾಕಂದರೆ ಇಲ್ಲಿ ಚಲಕ ಅಂದ್ರೇನು, ಅನಂತರ ಗುಂಪುಗಳು ಅಂದ್ರೇನು ಅನ್ನೋದು ನಾವು ತಿಳ್ಕೊಂಡಾಗ ನಮಗಿದು ಕ್ಲಿಯರ್ ಆಗುತ್ತೆ. ನನಗೆ ಗೊತ್ತಿರುವಷ್ಟರ ಮಟ್ಟಿಗೆ ಸುಲಭವಾಗಿ ಹೇಳುವಂತಹ ಪ್ರಯತ್ನ ಮಾಡಿದ್ದೀನಿ. ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದ್ದರೆ ಒಂದು ಮೆಸೇಜನ್ನು ಮಾಡಿ. ಓಕೆ, ಸೊ ಈಗ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಯೋಗಿಕ ವಿಧಾನದ ಉಪಯೋಗಗಳೇನು ಮತ್ತು ಅದರ ಇತಿಮಿತಿಗಳು ಅಥವಾ ಅದರ ದೋಷಗಳೇನು ಅಂತ ನಾವು ನೋಡೋಣ. ಮೊದಲನೇ ಅಂಶ, ಫಲಿತಾಂಶ ಸತ್ಯಕ್ಕೆ ಹೆಚ್ಚು ಹತ್ತಿರವಾಗಿರುತ್ತದೆ. ಅಂದರೆ ಇಲ್ಲಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಅಧ್ಯಯನ ನಡೆಯುತ್ತೆ. ಆದ್ದರಿಂದ ಇದು
ಇದರ ಒಂದು ಫಲಿತಾಂಶ ಸತ್ಯಕ್ಕೆ ಹೆಚ್ಚು ಹತ್ತಿರವಾಗಿರುತ್ತದೆ, ಅಂದರೆ ನಂಬಿಕೆಗೆ ಅರ್ಹವಾಗಿರುತ್ತೆ ಅನ್ನುವಂಥದ್ದು. ಇನ್ನು ಎರಡನೇದಾಗಿ ಫಲಿತಾಂಶವನ್ನು ಯಾವಾಗ ಬೇಕಾದರೂ ಪರಿಶೀಲನೆಗೆ ಒಳಪಡಿಸಬಹುದು. ಓಕೆ, ಮತ್ತು ಮೂರನೇದಾಗಿ ಈ ವಿಧಾನದಲ್ಲಿ ಚಲಕಗಳನ್ನು ನಿಯಂತ್ರಿಸಬಹುದು. ಈ 3 ಅಂಶಗಳು ಇದರ ಉಪಯೋಗಗಳಾಗಿರುತ್ತೆ. ಹಾಗಾಗಿ ಪ್ರಾಯೋಗಿಕ ವಿಧಾನದ ಮೂಲಕ ಮನೋವಿಜ್ಞಾನಕ್ಕೆ ಒಂದು ವಿಜ್ಞಾನದ ಸ್ಥಾನಮಾನ ಸಿಗುವಂಥದ್ದು. ಓಕೆ, ಸೊ ನೆಕ್ಸ್ಟು ಪ್ರಾಯೋಗಿಕ ವಿಧಾನದ ಇತಿಮಿತಿಗಳೇನು ಅಂತ ನೋಡೋಣ. ಎಲ್ಲ ವರ್ತನೆಗಳನ್ನು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡುವುದು ಸಾಧ್ಯವಿಲ್ಲ. ಹೌದಾ, ಮನುಷ್ಯನ ಎಲ್ಲ ವರ್ತನೆಗಳನ್ನು, ಆತನ ಎಲ್ಲ ಭಾವನೆಗಳನ್ನು ನಾವು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಿ ತಿಳ್ಕೊಳ್ತೀವಿ ಅಂದರೆ ಅದು ಸಾಧ್ಯ ಇಲ್ಲದೆ ಇರುವಂಥದ್ದು. ಯಾಕಂದರೆ ಮನುಷ್ಯನ ಮನಸ್ಸು ಅಷ್ಟು ನಿಗೂಢವಾಗಿರುವಂಥದ್ದು. ಎಲ್ಲ ಕಡೆ ಎಲ್ಲ ರೀತಿಯ ಒಂದೇ ವರ್ತನೆಯನ್ನು ಆತ ವ್ಯಕ್ತಪಡಿಸಲ್ಲ, ಹಾಗಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೇದಾಗಿ ಎಲ್ಲ ರೀತಿಯಲ್ಲಿಯೂ ಸರಿಸಮನಾದ 2 ಗುಂಪಿನ ಪ್ರಯೋಗಾರ್ಥಿಗಳು ಸಿಗುವುದು ಕಷ್ಟ. ಯಾಕಂದರೆ ಒಂದೇ ವಯಸ್ಸಿನವ್ರು ಸಿಗಬೇಕು, ಒಂದೇ ಲಿಂಗದವರು ಸಿಗಬೇಕು, ಅನಂತರ ಒಂದೇ ಬುದ್ಧಿಮಟ್ಟ ಇರೋರು ಸಿಗಬೇಕು, ಮತ್ತು ಒಂದೇ ಆರ್ಥಿಕ ಪರಿಸ್ಥಿತಿ, ಕೌಟುಂಬಿಕ ಪರಿಸ್ಥಿತಿ ಇರೋರು ಸಿಗಬೇಕು, ಅನಂತರ ಪ್ರಯೋಗ ಮಾಡಬೇಕು ಅನ್ನೋದು ಕೂಡ ಕಷ್ಟ ಸಾಧ್ಯ. ಹೌದಾ, ನೆಕ್ಸ್ಟು ಎಲ್ಲ ಚಲಕಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಅಸಾಧ್ಯ. ಹೌದಾ, ನೆಕ್ಸ್ಟು ಪ್ರಾಯೋಗಿಕ ಸನ್ನಿವೇಶದಲ್ಲಿ ತೋರುವಂತಹ ವರ್ತನೆ ಸಹಜವಾಗಿ ಇರೋದಿಲ್ಲ. ಓಕೆ, ಈಗ ಒಬ್ಬ ವ್ಯಕ್ತಿ ನಾನು ಪ್ರಯೋಗಕ್ಕೆ ಒಳಪಡ್ತೀನಿ ಅಂದರೆ ಆತ ನೈಜವಾದಂತಹ ವರ್ತನೆಯನ್ನು ತೋರಿಸದೇ ಇರ್ಬೋದು. ಹೌದಾ, ಆ ರೀತಿ ಇದ್ದಾಗ ನಾವು ಪ್ರಯೋಗ ಮಾಡಿದ್ರೂ ಕೂಡ ಅದು ವ್ಯರ್ಥ ಆಗುವಂಥದ್ದು. ಸೊ ಇದಿಷ್ಟು ಇತಿಮಿತಿಗಳು. ಅದೆಷ್ಟೇ ಇತಿಮಿತಿಗಳಿದ್ದರೂ ಕೂಡ ಪ್ರಾಯೋಗಿಕ ವಿಧಾನದ ಮೂಲಕ ನಾವು ಅಧ್ಯಯನ ಮಾಡಿದರೆ ನಾವು ಒಂದು ಒಳ್ಳೆಯ ಫಲಿತಾಂಶವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಾವು ಮನೋವಿಜ್ಞಾನದಲ್ಲಿ ಅಧ್ಯಯನ ಮಾಡುವಂಥದ್ದು. ಸೊ ಇಲ್ಲಿಗೆ 3 ಅಧ್ಯಯನ ವಿಧಾನಗಳು ಕಂಪ್ಲೀಟ್ ಆಗಿದೆ. ಒಂದು ಅವಲೋಕನ ವಿಧಾನ ಮುಗಿದಿದೆ, ಅಂತರಾವಲೋಕನ ವಿಧಾನ ಮುಗೀತು, ಪ್ರಾಯೋಗಿಕ ವಿಧಾನ ಮುಗಿದಿದೆ. ನೆಕ್ಸ್ಟು ವ್ಯಕ್ತಿ ಅಧ್ಯಯನ ವಿಧಾನವನ್ನು ಮುಂದಿನ ಸೆಷನ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಎಲ್ಲ ಅಧ್ಯಯನ ವಿಧಾನಗಳು ಮುಗಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೋತ್ತರ ಸೆಷನ್ ಕೂಡ ಮಾಡಿಕೊಡ್ತೀನಿ. ಓಕೆ, ಈ ಎಲ್ಲ ಪ್ರಯತ್ನಗಳಿಗೆ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಬೇಕೇ ಬೇಕು. ಸೊ ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಈ ಒಂದು ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಕಂಟಿನ್ಯೂ ಮಾಡೋಣವಾ ಅಥವಾ ಬೇಡವಾ ಅನ್ನೋದನ್ನು ಕೂಡ ನನಗೆ ತಿಳಿಸಿದ್ರೆ ಮುಂದಿನ ಒಂದು ಪ್ರಯತ್ನಕ್ಕೆ ನನಗೆ ಅನುಕೂಲ ಆಗುತ್ತೆ. ಓಕೆ, ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.